ಅರಸೀಕೆರೆ ತಾಲೂಕು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ 2023 ಮತ್ತು 24ನೇ ವರ್ಷದ ಸಾಲಿನ ವಾರ್ಷಿಕ ಮಹಾಸಭೆಯು ನಗರದ ವಿಜೆಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಬಿಳಿ ಚೌಡಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇನ್ನು ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಬಿಳಿ ಚೌಡಯ್ಯನವರು ಮಾತನಾಡಿ, ಸಂಘವು 2001ನೇ ಸಾಲಿನಲ್ಲಿ 500 ಜನ ಸದಸ್ಯರ ಶೇರ್ ಹಣದಿಂದ ಪ್ರಾರಂಭವಾಗಿ ಇಂದು 3225 ಸದಸ್ಯರನ್ನ ಒಳಗೊಂಡು ರಾಜ್ಯದಲ್ಲೇ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಬಹುದೊಡ್ಡ ಸಹಕಾರ ಸಂಘವಾಗಿ ರೂಪುಗೊಂಡಿದೆ. ಇದು ನಮ್ಮ ಸಂಘದ ಎಲ್ಲ ಸದಸ್ಯರಿಗೆ ಗೌರವ ಸಲ್ಲಬೇಕು. ಸಹಕಾರ ಸಂಘಗಳಲ್ಲಿ ಪಡೆದ ಸಾಲವನ್ನ ಕಾಲದಲ್ಲಿ ಸಂಘಕ್ಕೆ ಕಾಲಕಾಲಕ್ಕೆ ಹಣವನ್ನು ಸಂದಾಯ ಮಾಡಿ ಸಂಘದ ಅಭಿವೃದ್ಧಿಗೆ ತಾವೆಲ್ಲರೂ ಸಹಕರಿಸಬೇಕೆಂದು ಸಲಹೆ ನೀಡಿದರು. ಇನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪಶುಪಾಲನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಶಶಿಕಾಂತ್ ಬೂದಿಹಾಳ್ ಅವರು ಮಾತನಾಡಿ, ಸರ್ಕಾರದಿಂದ ಕಾಲಕಾಲಕ್ಕೆ ನಿಯಮಿತವಾಗಿ ಋತುಗಳಿಗೆ ಅನುಸಾರವಾಗಿ ಕುರಿ ಮತ್ತು ಮೇಕೆಗಳಿಗೆ ಪಿಪಿಆರ್ ನೀತಿ, ನಾಲಿಗೆ ರೋಗದ ವಿರುದ್ಧ ಲಸಿಕೆ, ಕರಳು ಬೇನೆ ಲಸಿಕೆ, ಕುರಿ ಸಿಡುಬು ಲಸಿಕೆಯನ್ನು ಉಚಿತವಾಗಿ ಕುರಿ ಗಾಯಿಗಳ ಮನೆ ಬಾಗಿಲಿಗೆ ಬಂದು ನೀಡಲಾಗುವುದು. ಹೀಗೆ ಸರ್ಕಾರದಿಂದ ದೊರಕುವ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಇನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅರಸೀಕೆರೆ ನಗರಸಭಾ ಅಧ್ಯಕ್ಷರಾದ ಶ್ರೀಯುತ ಎಂ ಸಮೀವುಲ್ಲಾ ಅವರು, ಶ್ರೀಯುತ ಬಿಳಿ ಚೌಡಯ್ಯನವರು ಗ್ರಾಮೀಣ ಜನತೆಯ ಅನುಕೂಲಕ್ಕಾಗಿ ವಿಶೇಷವಾಗಿ ಕುರಿ ಮತ್ತು ಮೇಕೆ ಸಹಕಾರ ಸಂಘವನ್ನು ಬಡ ಮಧ್ಯಮ ವರ್ಗದ ರೈತರ ಅಭಿವೃದ್ಧಿಗೆ ರಚಿಸಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯರು ಹೊಂದಿರುವ ಸಹಕಾರ ಸಂಘ ಎಂಬ ಹೆಗ್ಗಳಿಕೆಯನ್ನು ಅರಸೀಕೆರೆಗೆ ತಂದುಕೊಟ್ಟಿದ್ದಾರೆ ಎಂದರು. ಸಂಘದ ಚಟುವಟಿಕೆ ನಡೆಸಲು ನಿವೇಶ ನೀಡಬೇಕೆಂದು ಮನವಿ ಪತ್ರ ಸಂಘದ ಪರವಾಗಿ ನಾನು ಸ್ವೀಕರಿಸಿದ್ದು, ನಗರಸಭೆಯಲ್ಲಿ ಕ್ರಮ ಕೈಗೊಂಡು ತಮಗೆ ನಿವೇಶ ನೀಡಲು ಜಿಲ್ಲಾಧಿಕಾರಿಗಳಿಗೆ ರವಾನಿಸಿದ್ದು, ಶೀಘ್ರದಲ್ಲಿಯೇ ನಿವೇಶನ ಹಂಚಿಕೆಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಸಂಘದ ಕಾರ್ಯದರ್ಶಿಯಾದ ಶ್ರೀಯುತ ಮುಕುಂದರಾಜ್ ಬಿಸಿ ಅವರು ವಾರ್ಷಿಕ ವರದಿ ಮಂಡಿಸಿದರು. ಸುಮಾರು ನಮ್ಮ ಸಂಘ 2001-2ರಿಂದ ಪ್ರಾರಂಭವಾಗಿ 24ವರೆಗೂ ತಲುಪಿದೆ. ಈ ಸಂಘದ ವಿಚಾರವಾಗಿ ನಮ್ಮ ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ ಅವರು ಮತ್ತು ನಮ್ಮ ವೇದಿಕೆ ಮೇಲಿರುವ ಸಂಘದ ಮಾಜಿ ಎಲ್ಲ ಸದಸ್ಯರು ಕೂಡ ಮಾತಾಡಿದರು. ನಮ್ಮ ಸಂಘ ಈ ಹಿಂದೆ ಸಿದ್ದರಾಮಯ್ಯನವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದರು. ಈ ರಾಜ್ಯದ ಕುರಿಗಾರ ಸಮಸ್ಯೆಯನ್ನ ಕಂಡು ನೋಡಿ ನಾನೇನಾದ್ರು ಇದ್ರೆ ಈ ಸಂಘವನ್ನ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಕುರಿಗಾರಿಗೆ ಒಂದು ಪರಿಹಾರವನ್ನು ಕಂಡುಹಿಡಬೇಕು ಅಂತ ಹೇಳಿ ಅವತ್ತು ಈ ಸಂಘ ಸ್ಥಾಪನೆಗೆ ಒಂದು ಅವಕಾಶವನ್ನು ಕೊಟ್ಟರು. ನಮ್ಮನ್ನೆಲ್ಲ ಡೆಲ್ಲಿವರೆಗೆ ಕಳಿಸಿ ಸಂಘದ ವಿಚಾರವಾಗಿ ನಮಗೆ ತರಬೇತಿಯನ್ನು ಕೊಟ್ಟರು. ಆಗ ತರಬೇತಿಯನ್ನು ಮುಗಿಸಿ ಡೆಲ್ಲಿಯಿಂದ ಬಂದ ಮೇಲೆ ಪ್ರಾರಂಭ ಮಾಡಿದ್ದು ಕುರಿ ಸಂಘ ಸ್ಥಾಪನೆಗಾಯಿತು. ಆಗ ನನಗೆ ಸಹಕಾರ ಕೊಟ್ಟಂತವರು ನಮ್ಮ ಮಾಲಿಂಗಣ್ಣ, ಮೊದಲಿಗೆ ನಮ್ಮ ಮಾಲಿಂಗಣ್ಣ, ವೇದಿಕೆ ಮೇಲಿರೋ ಎಲ್ಲರೂ, ನನಗೆ ಮಾಲಿಂಗಣ್ಣ, ಆಮೇಲೆ ಯಾವ್ದಾದ್ರು ಪತ್ರ ವ್ಯವಹಾರ ಮತ್ತೊಂದು ಮಾಡಬೇಕು ಅಂದ್ರೆ ನಮ್ಮ ಕೃಷ್ಣಮೂರ್ತಿ, ರಾಜನಾಯ್ಕರು, ಅಜ್ಜಪ್ಪ ಎಲ್ಲರೂ ಕೂಡ ಸಹಕಾರ ಕೊಟ್ಟರು. ನಮ್ಮ ಮೋಕ್ಷರಾಜು ಎಲ್ಲರೂ ಈಗ ನಮ್ಮ ಸಂಘದಲ್ಲಿ ಡೈರೆಕ್ಟರ್ ಇದ್ದಾರೆ. ಇವರೆಲ್ಲರೂ ಕೂಡ 4-5 ಜನ ಹೊಸಬ್ರಿದ್ದಾರೆ. ಇನ್ನೆಲ್ಲರೂ ಅವರೇ ಇದೆ. ಮಾಮೂಲಿ ಸಂಘ ಹೋರಾಟ ಮಾಡಿ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಸಂಘ ನಾವು ಅರಸೀಕೆರೆ ಸಂಘ. ಈ ಸಂಘದಲ್ಲಿ ನಾವು ಸದಸ್ಯರು 1335 ಆಗಿದ್ದೀವಿ. ಅಂದ್ರೆ ಮಾರ್ಚ್ವರೆಗೆ 23-24ನೇ ಸಾಲಿನ ಮಾರ್ಚ್ಗೆ ಈಗ ಇಲ್ಲಿಂದ 400 ಆಗಿದೆ. ನಮಗೆ ಬಂದಿರೋಂಥ ಲಾಭ ಈ ವರ್ಷದಲ್ಲಿ 54,000 ಈ ವರ್ಷದ್ದು 937 ರೂಪಾಯಿ. ಸುಮಾರು ಸಂಘದಿಂದ ಇಲ್ಲಿವರೆಗೆ ಬಂದಿರೋ ಲಾಭ 6,75,920 ರೂಪಾಯಿ ಲಾಭದಿಂದ. ಒಟ್ಟು ನಮ್ಮ ಬಂಡವಾಳ 16,25,736 ರೂಪಾಯಿ ನಾವು ಈಗ ಹಾಲಿ ನಾವು ಬ್ಯಾಂಕಲ್ಲಿ ಇದ್ದೀವಿ. ಈ ವರ್ಷ ಕಳೆದ್ರೆ 22 ಲಕ್ಷಕ್ಕೆ ಹೋಗ್ತೀವಿ ನಮ್ಮ ಸಂಘದ ಹಣ. ಅದನ್ನೆಲ್ಲ ನೀವು ಕೊಟ್ಟಂಥದ್ದು ಎಲ್ಲದನ್ನು ಕೂಡೀಕರಿಸಿ ಸಿದ್ದರಾಮಯ್ಯನವರು ಕೊಟ್ಟಂತ 5 ಲಕ್ಷ ಎಲ್ಲದನ್ನು ಕೂಡ ನಾವು ಬ್ಯಾಂಕಲ್ಲಿ ಇದ್ದೇವೆ. ಈಗ ನಾವು ಸಾಲ ಸೌಲಭ್ಯವನ್ನು ಕೂಡ ಸರ್ಕಾರದ ನಿಗಮದಿಂದ ಯಾರು ಕುರಿಗಾರಿದ್ದಾರೆ ಅವರಿಗೆ ಗುರುತು ಮಾಡಿ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಸಂಘ ಮಾಡ್ತೇವೆ. ಈಗಾಗಲೇ ಹೋದ ಬಾರಿ SC STಗಳಿಗೆ ಸಾಲವನ್ನ ಕೊಟ್ಟಿದ್ವಿ. ಆಮೇಲೆ ಹೋದ ವರ್ಷ 41 ಜನಕ್ಕೆ ಅಮೃತಗಾಯಿ ಕುರಿ ಯೋಜನೆಯಲ್ಲಿ ಸಾಲವನ್ನ ನಾವು ರೆಕಮೆಂಡ್ ಮಾಡಿ ಕೊಡಿಸಿದ್ವಿ.
ಅದರಲ್ಲಿ 1,75,000 ಕುರಿಗಾರರಿಗೆ ಸಾಲ ಕೊಡುವಂಥದ್ದಿದ್ರೆ ಒಂದಕ್ಕೆ ಹಣ 25%, 43,700 ಅಂತ ನಾವು ಫಸ್ಟ್ ನಮ್ಮ ಬ್ಯಾಂಕಿಗೆ ಕಟ್ಟಬೇಕು, ನಮ್ಮ ಅಕೌಂಟಿಗೆ. ಉಳಿದಂಥದ್ದು 43,750 25% ನಮ್ಮ ನಿಗಮ ಸಹಾಯಧನ ಕೊಡುತ್ತೆ. NCDC ಒಂದು ಯೋಜನೆ ಅಡಿಯಲ್ಲಿ 87,000 ರೂಪಾಯಿ ಸಾಲ ಅವ್ರು ಕೊಡ್ತಾರೆ. ಎಲ್ಲರೂ ಸೇರಿಸಿ ನಮ್ಮ ಅಕೌಂಟಿಗೆ ಹಾಕಿ ಕುರಿಗಾರರ ಅಕೌಂಟಿಗೆ 1,75,000 ಕೊಡುವಂಥದ್ದು, 20 ಕುರಿಗಳನ್ನು ಕೊಡುವಂಥದ್ದು, ಹೆಣ್ಣು ಕುರಿ 20. ಇವತ್ತೇನು ವಾರ್ಷಿಕೋತ್ಸವ 23-24ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮ ನಾಯಕರು, ಈ ಸಂಘದ ಅಧ್ಯಕ್ಷರಾದ ವಿನೀತ್ ಚೌಡಪ್ಪವರೇ ಮತ್ತು ವೇದಿಕೆ ಮೇಲಿನ ಎಲ್ಲ ನಿರ್ದೇಶಕರೇ, ಅಧಿಕಾರಿಗಳೇ, ಉಪಾಧ್ಯಕ್ಷರೇ, ಇಲ್ಲಿ ಸೇರಿದಂಥ ಎಲ್ಲ ಸಭಾ ಸದಸ್ಯರೇ, ಇವತ್ತು ಕುರಿ ಮತ್ತು ಉಡುಗೆ ಸಹಕಾರ ಸಂಘ ಏನು ಇವತ್ತು ಪ್ರಾರಂಭ ಮಾಡಿದ್ದಾರೆ, ಇದು ಭಾಳ ದೊಡ್ಡ ಮಟ್ಟದಲ್ಲಿ ಅರಸೀಕೆರೆಯಲ್ಲಿ ಬೆಳಿಬೇಕು ಅನ್ನೋ ನಮ್ಮ ಒಂದು ಆಶೆ. ಹಂಗಾಗಿ ಒಳ್ಳೆ ನಮ್ಮ ವತಿಯಿಂದ ಏನು ಸಂಘದ ವತಿಯಿಂದ ನಮ್ಗೆ ಇವತ್ತು ಒಂದು ನಿವೇಶನ ಬೇಕು ಅಂತ ತಮ್ಮಲ್ಲಿ ಏನು ಮನವಿ ಮಾಡಿದ್ರಿ, ಖಂಡಿತ ನಮ್ಮ ಈ ಸ್ಥಾನ ನಮಗೇನಾದ್ರು ದಕ್ಕಿದೆ ಅಂದರೆ ನಮ್ಮ ಈ ನಾಯಕರ ಒಂದು ಕೃಪೆಯಿಂದ ಅಂತ ನಾನು ಯಾಕಂದರೆ ಶಾಸಕರು ಬರೋ ಮುಂಚೆ ನಾವು ಅವ್ರ ಮಾರ್ಗದರ್ಶನದಲ್ಲಿ ಅರಸೀಕೆರೆ ತಾಲೂಕಿನ ರಾಜಕಾರಣ ಮಾಡಿದ್ವಿ. ಇವತ್ತು ನಮ್ಮ ಶಾಸಕರು ಬಂದಿದ್ದಾರೆ. ಇವತ್ತು ನಮ್ಮ ಶಾಸಕರು ಇವತ್ತು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ಅವರು ಗುರುತಿಸ್ಕೊಂಡ್ರು. ಅರಸೀಕೆರೆ ತಾಲೂಕು ಮಟ್ಟದಲ್ಲಿ ನಿಮ್ಮ ಸಂಘದ ಗೌರವ ಅಧ್ಯಕ್ಷ, ನಿಮ್ಮ ಅಧ್ಯಕ್ಷರಿಂದ ಇವರವರು ಮಾರ್ಗದರ್ಶನ ರಾಜಕಾರಣ ಮಾಡ್ತಾರೆ. ಆದ್ದರಿಂದ ನಿಮ್ಮ ಅಧ್ಯಕ್ಷರು ಮಾಡ್ಕೊಂಡಿದ್ದೀರಿ, ನೀವೆಲ್ಲ ಒಗ್ಗಟ್ಟಾಗಿ ಸರ್ಕಾರದ ತರಂಥ ಸವಲತ್ತು, ಎಲ್ಲ ಸವಲತ್ತು ತರೋಂಥ ಶಕ್ತಿ ಭಗವಂತ ಅವ್ರು ಕೊಟ್ಟಿದ್ದಾರೆ. ಹಂಗಾಗಿ ಈ ಸಂಘ ಒಳ್ಳೆ ಉತ್ತಮ ಬೆಳೆಯುತ್ತೆ. ನಮಗೇನು ನೀವು ನಿವೇಶನ ಕೇಳಿದಿರಿ, ಖಂಡಿತ ಆದಷ್ಟು ಬೇಗ ನಿಮ್ಮ ನಿವೇಶನದ ವ್ಯವಸ್ಥೆ ನಾವು ಮಾಡ್ತೀವಿ. ಸರ್ಕಾರ ಸುತ್ತೋಲೆ ಪ್ರಕಾರ ಎಲ್ಲ ಕ್ರಮಬದ್ಧವಾಗಿ ಮಾಡಿಸಿ ನಾನು ಹಾಸನಕ್ಕೆ ಕಳಿಸೋ ಜವಾಬ್ದಾರಿ ನಂದು. ಎಷ್ಟು ಬೇಗ ಮಾಡ್ತೀನಿ. ಹಾಸನಿಂದ ಮುಂದೆ ಕಳಿಸ್ಕೊಂಡೋ ಶಕ್ತಿ ನನಗಿಲ್ಲ, ಆ ಭಗವಂತ ನಿಮಗೆ ಕೊಟ್ಟಿದ್ದಾರೆ. ನೀವು ಆ ಶಕ್ತಿ ತಗೊಂಡು ನೀವು ಮಾಡಿಸ್ಕೊಂಡ್ಬಂದು ಇವತ್ತು ಒಳ್ಳೆಯ ಮುಂದಿನ ವರ್ಷದವರೆಗೆ ಆ ಸಂಘದ ಕಟ್ಟಡದಲ್ಲೇ ಈ ಒಂದು ವಾರ್ಷಿಕೋತ್ಸವ ಮಾಡಬೇಕು ಅಂತ ನನ್ನ ಒಂದು ಮನವಿ ಮಾಡಿಕೊಂಡು ಈ ಕಾರ್ಯಕ್ರಮ ಕರೆದಿ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮಾತು ಮುಗಿಸ್ತೀನಿ. ಇನ್ನೂ 2-3 ಕಾರ್ಯಕ್ರಮದಿಂದ ದಯವಿಟ್ಟು ಯಾರು ಅನ್ಯತಾ ಕಳಿಸಬೇಡಿ, ಹೋಗ್ಬೇಕಾಗಿದೆ.